ಏನು ಹೊಸ ಕೇಳಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಇನ್ನು ಸ್ವಲ್ಪ ಕ್ಲೋಸ್. ಬರೀ ಇಬ್ಬರೇ ಬರಲಿ. ಹಳೆ ಕಾಲದಲ್ಲಿ ಬರೀ ಮುಖ ಬರೋದು. ಒಂಚೂರು ಇಲ್ಲ ಅರೆ ಒಂಚೂರು ಕ್ಲೋಸ್. ಇನ್ನೇನು ಕ್ಲೋಸ್ ಸರ್ ನಿಮ್ಮ ಸೋಲೋ ರೆಡಿ ರೆಡಿ ಚಂದ್ರು ನಿಂತಿರೋ ಸ್ಲೈಸ್ ಡಬ್ಳ ಬೇರೆ ಒಂದು ಟ್ರೈ ಮಾಡ್ತಾರೆ ಕೈ ಹಿಂಗೆ ಬಿಟ್ಬಿಟ್ರೆ ಇಲ್ಲಿಗ ಸ್ಟೈಲ್ ನಿಂತಿಲ್ಲ ಚೆನ್ನಾಗಿಲ್ಲ ನಿಂತಿಲ್ಲ. ಅದಕ್ಕಿಂತ ಇನ್ನೇನು ಇರ್ತಾರೆ ಯಾರು ಇಲ್ಲ ರೆಡಿ. ಹೀರೋಯಿನ್ ಬರ್ತಾರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅದನ್ನು ಇನ್ನೂ ಇದೆ. ಓಕೆ ಓಕೆ ಬನ್ನಿ ಸರ್ ಬಂದ್ಬಿಡಿ. ಒಂದು ನಿಮಿಷ. ಈಗ ಚಿತ್ರದ ನಿರ್ಮಾಪಕರಾದ ಪಿ ಎಸ್ ಶ್ರೀನಿವಾಸ ಮೂರ್ತಿ ಹಾಗೂ ಸುರೇಶ್ ಗೌಡ ಅವರು ಚಿತ್ರದ ಬಗ್ಗೆ ಎರಡು ಮಾತಾಡ್ತಾರೆ. ಯಶಸ್ವಿ ಪ್ರೊಡಕ್ಷನ್ ಈಗ 5ನೇ ಚಿತ್ರ ನಮ್ಮದು. ಗೌಡ್ರು ಮತ್ತು ನನ್ನ ಇಬ್ಬರು ಸೇರಿ ತಯಾರಿ ಮಾಡ್ಕೊಂಡಿದ್ದು ಬೃಂದಾವನ. ಪ್ರೊಡಕ್ಷನ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳೋದು ಅಷ್ಟೇ ನಮ್ಗೆ. ಬಾಕಿ ಎಲ್ಲ ಡೈರೆಕ್ಟರ್ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಟಿ ವಿ ವಾಹಿನಿಯವರಿಗೆ ನನ್ನ ನಮಸ್ಕಾರಗಳು. ಇದು ಶ್ರೀ ಸೀತಾ ಭೈರವೇಶ್ವರ ಪ್ರೊಡಕ್ಷನ್ಸ್ ಅವರ ಹೆಮ್ಮೆಯ ಕಾಣಿಕೆ ಬೃಂದಾವನ. ಈ ಸಂಸ್ಥೆ ನನಗೆ ಮಾತೃ ಸಂಸ್ಥೆ ಇದ್ದಾಗೆ ನನ್ನ ಮೊದಲನೇ ಚಿತ್ರ ಗಜ ಸೇಮ್ ಶ್ರೀ ಸೀತಾ ಭೈರವೇಶ್ವರ ಪ್ರೊಡಕ್ಷನ್ಸಲ್ಲಿ ದರ್ಶನ್ ಸರ್ ಡೇಟ್ ಕೊಟ್ಟು ನನಗೆ ಒಬ್ಬ ಡೈರೆಕ್ಟರ್ನಾಗಿ ಮಾಡಿದ್ರು. ಅವರು ತುಂಬ ಥ್ಯಾಂಕ್ಸ್. ಈಗ ಮತ್ತೆ ಅದೇ ಸಂಸ್ಥೆಯಲ್ಲಿ ಸೇಮ್ ಪ್ರೊಡ್ಯೂಸರ್ಸ್ ಸೇಮ್ ಹೀರೋ ತೆಲುಗಿನ ಬೃಂದಾವನಂ ಕನ್ನಡಕ್ಕೆ ಬೃಂದಾವನ ಅಂತ ಹೆಸರಿಟ್ಟು ದರ್ಶನ ಮಾಡಿಕೊಟ್ಟಿದ್ದೀವಿ. ನಾಳೆಯಿಂದ ಚಿತ್ರೀಕರಣ ಪ್ರಾರಂಭ. ಬಹು ತಾರಾಗಣದ ಅದ್ಭುತ ವೆಚ್ಚದ ಸುಂದರ ಸಾಂಸಾರಿಕ ಆ್ಯಕ್ಷನ್ ಸಿನಿಮಾ. ಸೇಮ್ ನಮ್ಮ ಗಜಾಲಿ ಯಾವೇ ಟೆಕ್ನಿಷಿಯನ್ ವರ್ಕ್ ಮಾಡಿದ್ರು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ರವಿ ಸರ್, ಕ್ಯಾಮರಾಮನ್ ರಮೇಶ್ ಬಾಬು ಅವರು, ಡೈರೆಕ್ಟರ್ ರವಿರಾಜ್ ಸರ್, ಮತ್ತು ಸೇಮ್ ನಮ್ಮ ಅಸೋಸಿಯೇಟ್ ಲಿಂಗರಾಜು ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ತೆ. ಹಲೋ. ಈಗ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರು ಗಜ ತಂಡದ ಜೊತೆಗೆ ಇನ್ನೊಂದು ಚಿತ್ರ ಬೃಂದಾವನ. ಇದು ಚಿತ್ರ ಒಂದು ತುಂಬನೇ ಒಳ್ಳೆ ನವಲವಿಕೆಯಿಂದ ಹಾಡುಗಳು ಕೊಡುವ ಸಿನಿಮಾ. ಸೊ ಈ ತಂಡದ ಜೊತೆಗೆ ಮತ್ತೊಮ್ಮೆ ಕೆಲಸ ಮಾಡ್ತೇನೆ. ಒಳ್ಳೆ ಚಿತ್ರ ಆಗುತ್ತೆ, ಒಳ್ಳೆ ಹಾಡು. ಅದೇ ಥರದ್ದು ಈಗಿನ ಕಾಲದ ಮಟ್ಟಿಗೆ ನಾವು 5 ವರ್ಷ ಆಗುತ್ತೆ. ಆ ಥರದ್ದೇನು ಹಾಡು ಹೊಸ್ತೇನು ಬರಲ್ಲ, ಪ್ರೆಸೆಂಟೇಷನ್ ಹೊಸ್ತೇನೆ ಇಲ್ಲ, ಒರಿಜಿನಲ್ ಯಾವುದು ಹಾಂ ಇಲ್ಲಿಗೆ ಒರಿಜಿನಲ್ ಆ ಥರದ್ದೇನು ಅಲ್ಲ. ಅದು
ಈ ಸಿನಿಮಾಗೆ ಆ ಥರದ ಹಾಡು ಹೋಗಲ್ಲ. ಸೊ ಅದು ಐತಲಕ್ಕಿಂತ ಬೇರೆ ಥರದ ಖಂಡಿತ ಇಲ್ಲ. 5 ಹಾಡು ಏನು ಸರ್? ಇಲ್ಲ ರೆಡಿ ಆಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಎಲ್ರಿಗೂ ನಮಸ್ಕಾರ. ಈ ಸಂಸ್ಥೆಯ 3ನೇ ಸಿನಿಮಾ ನಂದು. ಒಂದು ಧ್ರುವ ಮಾಡಿದ್ವಿ, ಅದಾದ್ಮೇಲೆ ಗಜ ಮಾಡಿದ್ವಿ, ಬೃಂದಾವನ. ಯೂಶಲಿ ಒಂದು ಇದೆ ತುಂಬಾ ಕಮ್ಮಿ. ಮೊದಲಾದ್ರೆ ಸ್ವಲ್ಪ ರಿಪೀಟೆಡ್ ಪ್ರೊಡ್ಯೂಸರ್ ಜೊತೆ ನಾನು ಜಾಸ್ತಿ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲಪ್ಪ ಸ್ವಲ್ಪ ಸೆಲೆಕ್ಟಿವ್ ಮಾಡೋಣ. ಯಾಕಂದ್ರೆ ಒಂದು ನಿರ್ಮಾಪಕರ ಬಗ್ಗೆ ಫಸ್ಟ್ ಬಹಳ ಕಡೆ ನನಗೂ ಕೇಳಿದೆ, ಕಿವಿಗೆ ಹೇಳಿದೆ ಅಷ್ಟೇ. ದರ್ಶನ್ ಮೊದಲು ತುಂಬಾ ಹೋಗ್ಬಿಡ್ತಾನೆ, ಆಮೇಲೆ ತೆಗಳ್ತಾನೆ ಅಂತೇಳಿ. ಈ வாழ்ಕೆ ನನಗೂ ತುಂಬಾ ಬಂದಿದೆ. ನಾನು ಏನಕ್ಕೆ ತೆಗಳ್ತೀನಿ, ಏನಕ್ಕೆ ಹೋಗ್ಬಿಡ್ತೀನಿ. ಈಗ ಸಿನಿಮಾ ನನಗೆ ಮಾಡೋಕ್ಕೂ ಮುಂಚೆ ಈಗ ಮಾಡ್ತೀವಿ ಅಂತ ಹೇಳಿದೆ. ಈಗ ಒಂದೇನಂದ್ರೆ ಬೆಟ್ಟ ತೋರಿಸ್ತಾರೆ, ಆಮೇಲೆ ಅದು ಬರೀ ಕಲ್ಲಿಟ್ಟಾಗ ನಮಗೆ ಕೇಳಿ ಏನೇ ಬೆಟ್ಟ ತೋರಿಸ್ಬಿಟ್ಟು ಬರೀ ಕಲ್ಲಿಟ್ರು ನಾವು ಹೆಂಗೆ ಸಿನಿಮಾ ಮಾಡೋದು. ಆದ್ರೆ ಈ ಸಿನಿಮಾದ ನಾನೊಂದು ಈ ಪ್ರೊಡಕ್ಷನ್ ಒಂದು ಮಾತು ಹೇಳ್ತೀನಿ. ಈಗ ಬಂಗಾರಿ ಹರೇ ಬುಲ್ಬುಲ್ ಆಕ್ಚುಲಿ ನೀವೆಲ್ಲ ನೋಡಿದಾಗ ಅದು ಎಲ್ರಿಗೂ ತಿಳ್ಕೊಳ್ಳೋ ಮಟ್ಟ 3 ದಿನದ ಸಾಂಗ್ ಅಂತೇಳಿ. ಖಂಡಿತ ಅದನ್ನ 5 ದಿನ ನಾವು ಸಾಂಗ್ ಮಾಡಿದ್ವಿ. ಅಲ್ಲೊಂದು ಇನ್ಸಿಡೆಂಟ್ ಏನ್ ನಡೀತು ಅಂತಂದ್ರೆ, ನಾವು ಇನ್ನೇನು ಏರ್ಪೋರ್ಟ್ಗೆ ಹತ್ಬೇಕಾದ್ರೆ ಆಲ್ರೆಡಿ ಎಲ್ಲ ಹೋಗಿದ್ದೀವಿ, ಎಲ್ಲ ಏರ್ಪೋರ್ಟ್ ಇನ್ನೇನು ಒಳಗಡೆ ಹೋಗ್ಬೇಕಷ್ಟೇ, ಚೆಕ್ ಇನ್ ಆಗ್ಬೇಕು. ಸೊ ತ್ರಿಭುವನ್ ಅವ್ರ ತಾಯಿ ತಿಳ್ಕೊಂಡ್ಬಿಟ್ಟು ಆಗ ಇಮಿಡಿಯೇಟ್ ಅದು ನ್ಯೂಸ್ ಬಂದಾಗ ಅವರು ಇದಾಗೋರು. ಆಮೇಲಿಂದ ಶ್ರೀನಿವಾಸ್ ಅವರು ಇಲ್ಲೆಲ್ಲ ಒಂದು ಕೆಲಸ ಮಾಡಿ, ಈಗ ಇಷ್ಟು ಜನ ಟಿಕೆಟ್ ಕ್ಯಾನ್ಸಲ್ ಮಾಡೋದು, ಒಂದು ಕೆಲಸ ಮಾಡಿ ಸರ್ ನೀವೆಲ್ಲ ಓಟ್ಬಿಡಿ, ಆರಾಮಾಗಿ ಹೋಗೋ ರೆಸ್ಟ್ ತಗೊಳ್ಳಿ ಒಂದಿನ. ಆಮೇಲಿಂದ ನಾನು ನೀವು ಕಾರ್ಯ ಮುಗಿಸ್ಬಿಟ್ಟು ಕಳಿಸ್ದೆ. ಸರಿ ಓಕೆ ಬಿಡ. ಸೊ ಹೋದ್ವಿ, ಒಂದಿನ ರೆಸ್ಟ್ ಆಯ್ತು. ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಬಂದ್ರು. ಸೊ ಮಧ್ಯಾಹ್ನ ಏನು ಸ್ಟಾರ್ಟ್ ಮಾಡಿ ಪುನಃ ನಾಳೆ. ಸೊ 2 ದಿನ ಆಗೋಯ್ತು. ಆಮೇಲಿಂದ 4 ದಿನ ಸಾಂಗ್ ಹಿಡಿದೋಯ್ತು. ಈಗ ಮೂರ್ತಿ ಅವ್ರದ್ದು ಹೆಂಗೆ ಒಂದು ಇದಿದೆ, ಅವ್ರು ಎಲ್ಲೇ ಇದ್ರು ಕೂಡ ಸಾಯಂಕಾಲ 6 ಗಂಟೆ ಮೇಲೆ ಬೆಂಗಳೂರಲ್ಲಿ ಇರ್ತಾರೆ. ಬ್ಯಾಂಕಾಕ್ ಟು ಬ್ಯಾಂಗ್ಳೂರ್ ಒಂದು 3 ದಿನ ಟ್ರಾವೆಲ್ ಮಾಡಿದ್ದು ನಾನೇ ನೋಡಿದ್ದೀನಿ. ಬೆಳಗ್ಗೆ ಬರೋದು, ಶೂಟಿಂಗ್ ನಡೀತಾ ಇದೆ ನೋಡೋದು, ಸರಿ ಸರ್ ಬರ್ತೀನಿ, ಇಲ್ಲೇ ಬರ್ತೀನಿ ಅಂತ ಮಧ್ಯಾಹ್ನ ಹೊರಟ್ರೆ ಸಾಯಂಕಾಲ ಕೇಳಿದ್ರೆ ಎಲ್ಲಿದೆ, ಇಲ್ಲಿ ಇಂಡಿಯಾದಲ್ಲಿ ಇದ್ದೀನಿ ಸರ್. ಸೊ 3 ದಿನ ಆ ಥರ ಮಾಡಿದ್ರು ಅವರು. ಆಮೇಲೆ ಒಂದೇನಂದ್ರೆ ನನ್ನ ಒಂದು ಕೆರಿಯರ್ಗೆ ಒಂದು ಬೇರೆ ತರ ಒಂದು ಆಯಾಮ ಕೊಟ್ಟಿದ್ದು ಗಜ. ದರ್ಶನ್ ಇಟ್ಕೊಂಡು ಈ ತರ ಮಾಡೋಣ ಆ ತರ ಮಾಡೋಣ ಅಂತಾನೆ ಸ್ವಲ್ಪ ಬೇರೆ ತರನೇ ತೋರ್ಸೋಣ ಅಂತ. ಖಂಡಿತ ಈ ಸಿನಿಮಾನು ಗಜ ಏನ್ ನೀವು ನೋಡಿದ್ದೀರ, ಸೊ ಅದಕ್ಕೆ ಖುಷಿ ಆಗ್ತದೆ. ಖಂಡಿತ ಎಲ್ಲಾ ತರ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಈಗ ಆಲ್ರೆಡಿ ಅವರು ಈಗ ಕಾಸ್ಟ್ಯೂಮ್ಸ್ ಆಗ್ಬೋದು, ಇಲ್ಲ ಈಗ ಶೂಟಿಂಗ್ ಎಲ್ಲಿ ಮಾಡ್ಬೇಕು ಅಂತ ಪ್ಲಾನಿಂಗ್ ಆಗ್ಬೋದು. ಸೊ ಎಲ್ಲಾನು ಪ್ರತಿಯೊಂದು ಆಗ್ಲೇ ರೆಡಿ ಆಗಿ ಈಗ ಆಕ್ಚುಲಿ ಈಗ ನಾಳೆ ಪೂಜೆ ಮಾಡ್ತೀವಿ. ಸೊ 24ರಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದಕ್ಕೆ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಇರಲಿ. ಹಾಗೇನೆ ಹೊಸ ಹೀರೋಯಿನ್ ಬಂದಿದ್ದಾರೆ, ಸೊ ಅವ್ರಿಗೂ ಕೂಡ ಹಾಕ್ಲಿ ವೆಲ್ಕಮ್. ನಮ್ಮ ಬಂದಿದ್ದಾರೆ, ಅವ್ರಿಗೂ ಹಾಕ್ಲಿ ವೆಲ್ಕಮ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ತೆಲುಗು, ತಮಿಳು, ಮಲಯಾಳಿ ಚಿತ್ರಗಳಲ್ಲಿ ಸಾಕಷ್ಟು ಹೆಸರು ಮಾಡಿರೋ ಬೃಂದಾವನ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವು ಪಾದಾರ್ಪಣೆ ಮಾಡ್ತಾ ಇರೋ ನಟಿ ಕಾರ್ತಿಕಾ. Debuted in all languages. I know Tamil, Telugu, Hindi, Malayalam. Kannada is the only one that was lacking. So hopefully after this film I'll learn Kannada too. And hello. I'll learn Kannada soon. And Sandalwood Kannada films is more special because Amma last film was in Kannada, Galachalli. So it feels really special. It's all for industry. I like my family, and I've worked with Tarak, so I know all his films. Junior NTR, all his films have high mass and commercial elements. So nobody better than Darshan to do it. Feeling very excited with the whole team. It's the first day meeting, and since tomorrow is a very auspicious day, since it's Darshan's birthday, I've heard. So I think it's going to be a blast, and very excited, and I hope I do justice to my director and producer. Thank you. My sister Ambika, she did a lot of Kannada industries like her family Kannada field. Every day she's talking about all the senior artists
and now the young generation, she's so close to everyone. And I never feel like Kannada is, I'm not acting many films or anything, but I'm so happy that my Kartika is doing such a wonderful company, good director and best producer and fantastic hero. It is amazing. So bless her, bless the film. Thank you so much. ಈಗ ಸುರೇಶ್ ಗೌಡ್ರು ಒಂದೆರಡು ಮಾತಾಡ್ತಾರೆ. ಇದು ನಮ್ಮದು 5ನೇ ಸಿನಿಮಾ, ನಮ್ಮದು ಶ್ರೀನಿವಾಸಪುರದ್ದು. ದರ್ಶನ್ ಅವ್ರದ್ದು ನಮ್ಮದು ಇದು 3ನೇ ಸಿನಿಮಾ. ಎಲ್ಲ ಮಾತಾಡ್ತಿದ್ದಾರೆ, ನಾನೇನು ಸಿನಿಮಾ ಕೆಲಸ ಮಾಡಬೇಕು, ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಯಾರಾದರೂ ಏನಾದರೂ ಪ್ರಶ್ನೆ ಕೇಳೋದು? ಇಲ್ಲಿ ನಾವು ಅಬ್ರಾಂಡ್ ಸ್ಟುಡಿಯೋದಲ್ಲಿ ಸೆಟ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಒಂದು ದೊಡ್ಡ ಬೃಹತ್ ಆಕಾರದ ಒಂದು ಸೆಟ್ ವರ್ಕ್ ನಿರ್ದೇಶನ ₹1 ಕೋಟಿ ಆಗ್ಬೋದು ಅಂತ ಹೇಳಿದ್ದಾರೆ ಕುಮಾರ್. ಈಶ್ವರ್ ಕುಮಾರ್ ಅಂದ್ರೆ ಕಾಸ್ಟ್ಲಿ ಅಂತ ಎಲ್ಲರಿಗೂ ಗೊತ್ತು, ಬಟ್ ಚೆನ್ನಾಗಿ ಮಾಡ್ತಾರೆ ಅವರು. ಅಷ್ಟೇ ಕಾಸ್ಟ್ಲಿ ಆಗಿರುತ್ತೆ ಅಂತ ಹೇಳಿ. ಶೂಟಿಂಗು ವರ್ಷಗಳಲ್ಲೇನೆ, ನಂತರ ಐಸ್ಲ್ಯಾಂಡ್ ಹೋಗ್ತೀವಿ ಸಾಂಗ್ಗೆ, ಆಮೇಲೆ ಮೈಸೂರು ಪಲಾಚಿನ್ ಶೂಟಿಂಗ್ ಇರುತ್ತೆ. ಮತ್ತೆ ಹೊಸ ಲೊಕೇಶನ್ ಒಂದು ಚೈನಲ್ಲಿ ಹುಡುಕ್ತಾ ಇದ್ವಿ, ಅಲ್ಲೊಂದು ಸಾಂಗ್ ಮಾಡಿ ಸಾಂಗ್ಗೆ 9 ದಿನ ಮಾಡ್ತಾ ಇದ್ವಿ. ಬರೀ 2 ಸಾಂಗ್ 9 ದಿನ, ಅಲ್ಲೇ ಟಾಕಿ ಪೋಷನ್ 3 ದಿನ ಮಾಡ್ತಾ ಇದ್ವಿ. ಟೋಟಲ್ 12 ದಿನ ಐಸ್ಲ್ಯಾಂಡ್. ಪಿಕ್ಚರ್ ಹೇಗೆ ಕೇಳುತ್ತೆ ಅದು ಬಜೆಟ್ ಇಲ್ಲಿ ಗಜಾಗೂ ಲೆಕ್ಕ ಹಾಕಿಲ್ಲ, ಇದಕ್ಕೂ ಲೆಕ್ಕ ಹಾಕಲ್ಲ. ಪ್ರೊಡ್ಯೂಸರು ಏನು ಬೇಕಾದ್ರೆ ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ತಗೊಳ್ತಾರೆ. ನಾವು ಈಗ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದೀವಿ, ಒಂದು ಶೆಡ್ಯೂಲ್ ಆದ್ಮೇಲೆ ಗೊತ್ತಾಗ್ಬೋದು. ಬಹುಶಃ ಸಾಮಾನ್ಯವಾಗಿ ಸರ್ಕಾರ ಇದೆಲ್ಲ ಮುಂಗಡ ಪತ್ರ ಅಂತ ಮಾಡುತ್ತೆ, ಅದರ ಅದೇ ದುಡ್ಡು ಖರ್ಚಾಗುತ್ತೆ, ಅಷ್ಟೇ ಖರ್ಚಾಗುತ್ತೆ ಅಂತ ಒಂದು ಲೆಕ್ಕಾಚಾರ. ಇದು ಅನ್ಲಿಮಿಟೆಡ್ ಬಜೆಟ್. ಪ್ರೊಡ್ಯೂಸರ್ ಕೇಳಿದ್ರೆ ಹೇಳ್ಬಿಡ್ತಿದ್ದೆ. ಈಗ ಚೈನಾದು ಮತ್ತು ಐಸ್ಲ್ಯಾಂಡ್ ಕೊಟೇಶನ್ ಬಂದರೆ ಅದೇನು ಬರುತ್ತೆ ಗೊತ್ತಾಗಬೇಕಲ್ಲ ನಮಗೆ. 15 ದಿನಕ್ಕೆ ಐಸ್ಲ್ಯಾಂಡ್, ಹೌದು ಯುರೋಪಿಂದ ಮುಂದಕ್ಕೆ 3 ಫ್ಲೈಟಲ್ಲಿ ಹೋಗ್ಬೇಕು, 3 ಫ್ಲೈಟ್ ಚೇಂಜ್ ಮಾಡೋದು. ಮುಂಚೆ ಹೈದ್ರಾಬಾದ್ ಸೆಟ್ ಅನ್ಕೊಂಡಿದ್ರು. ಈಶ್ವರಿ ಕುಮಾರ್ ಒಂದು ಬಜೆಟ್ ಕೊಟ್ಟಿದ್ದಾರೆ, 50% ಬಜೆಟ್ ಕೊಟ್ಟಿದ್ದಾರೆ. ಚೆನ್ನೈಯಿಂದ ವರ್ಕರ್ಸ್ ಬರಬೇಕು, ಅವ್ರು ಬಂದಮೇಲೆ ಮತ್ತೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾವೆಲ್ಲ ಸ್ಟಾರ್ಟ್ ಮಾಡ್ತೀವಿ, ಹಾಗಾಗಿ ಈಗಲೇ ಇನ್ನು ಸ್ಟಾರ್ಟ್ ಆಗಿಲ್ಲ, ಬಜೆಟ್ ಆಗೋಕ್ಕೆ ಬರ್ತಾ ಇಲ್ಲ. 1 ತಿಂಗಳಾಗುತ್ತೆ, 1 ತಿಂಗಳಿಗೆ. ಯಾಕಂದರೆ ದೊಡ್ಡ ಮನೆ ಹಾಕ್ಬೇಕಲ್ಲ, 1 ತಿಂಗಳು ಕೇಳಿದ್ದಾರೆ. ಒಂದು 40 ಜನ ಬರ್ತಿದ್ದಾರೆ, ಇಲ್ಲಿಯವರು ಹೊರಗಡೆಯವರು ಎಲ್ಲ ಬರ್ತಿದ್ದಾರೆ. ಮೈಸೂರು ಕಾರ್ಪೊರೇಟರ್ ಯಾಕಂದ್ರೆ ಇಲ್ಲಿನೂ ಬೇರೆ ಬೇರೆ ಪಿಕ್ಚರ್ ಇಟ್ಟಿದೆ, ವರ್ಕರ್ಸ್ ಶಾರ್ಟೇಜ್ ಇದ್ದಾರೆ. ಅಂದ್ರೆ ಒಳಗಡೆ ಆರ್ಟಿಸ್ಟಿಕ್ ಚೆನ್ನೈಯಿಂದ ಬರ್ತಾರೆ. ಸಂಪತ್ ಕುಮಾರ್ ಮತ್ತು ಸಾಯಿ ಕುಮಾರ್. ಅಲ್ಲ, ಪ್ರಕಾಶ್ ಹೇಳ್ಬೋದು. ಆಮೇಲೆ ಒಂದು ಹಿರಿಯ ಕಲಾವಿದ ದಂಡೆ ಇದೆ, ದೊಡ್ಡಣ್ಣವರು ಇದ್ದಾರೆ, ಸುಂದರಾಜ್ ಇದ್ದಾರೆ, ಸಾಧುಕೋಕಿಲ ಇದ್ದಾರೆ, ಮೋಹನ್ ಜಡೇಜಾ ಇದ್ದಾರೆ. ಸರ್ ಟ್ರೀಟ್ಸ್ ಫಾರ್ ಆಲ್ ಫ್ಯಾನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಅದ್ರಲ್ಲಿದೆ, ಎಲಿಮೆಂಟ್ಸ್ ತುಂಬಾನೇ ಇದೆ. ಅದ್ರಲ್ಲಿ ಒಂದೇ ಒಂದು ಇಡೀ ಸಿನಿಮಾ ಒಂದು ಡೈಲಾಗ್ಸ್ ಆಗುತ್ತೆ. ಆಕ್ಚುಲಿ ನೋಡೋಕೆ ಕ್ಲಾಸ್ ಆಗಿ ಕಾಣಿಸ್ತೀನಿ, ಬಟ್ ಈ ಸಿನಿಮಾಗೆ ಅದೊಂದು ಟ್ರೀಟ್ಸ್ ಹಾಕು ಅಂತ ಅನ್ಕೊಂಡಿದ್ದೀನಿ. ಬುಲ್ಬುಲ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ 1 ವರ್ಷ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಅರ್ಜೆಂಟ್ ಆಗುತ್ತೆ.
ರೆಡಿ ರೆಡಿ ಮೇಡಮ್ ಓಕೆ ಮೈಕ್ ಆನ್ ಆಗಿದೆ ಮೈಕ್ ಸ್ವಲ್ಪ ಹಿಂದೆ ಹೋಗಿ ಲೈಟ್ ಹೊಡಿತಾರೆ ಶಾಡೋ ಹಿಂದೆ ಈ ಕಡೆ ರೆಡಿ 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 ಓಕೆ ಶಾಡೋ ಇದೆ ಶಾಡೋ ಮಧ್ಯ ಸರ್ ಟೈಟಲ್ ಸಾಕಷ್ಟು ವಿಷಯ ಸಿನಿಮಾ ಲಾಂಚ್ ಆಗ್ತಿರೋದು ನಿಮ್ಮ ಬರ್ಡೇ ದಿನ ವಿಶೇಷ ಏನು ಹೇಳ್ತೀರಾ ನಾಳೆ ಬಿಗ್ ಪ್ಲಾನ್ ಅಂತ ಒಂದೇನಂದರೆ ಒಂದು ಬಿಗ್ ಬ್ಯಾನರ್ ಅನ್ನೋದಕ್ಕಿಂತ ಈ ಬ್ಯಾನರ್ 3ನೇ ಸಿನಿಮಾ ನಾನು ಮಾಡ್ತೀನಿ ಯುವಾಗ್ಬೋದು ಅದರಿಂದ ರಜಾ ಆಗ್ಬೋದು ಆಮೇಲೆ ಒಂದು ನಾನು ನೋಡಿದಂಗೆ ಮೂರ್ತಿಯವರು ಆ್ಯಕ್ಚುಲಿ ಎಸ್ಪೆಷಲಿ ತುಂಬ ಪ್ಯಾಷನೇಟ್ ಅನ್ನೋದು ಆ್ಯಕ್ಚುಲಿ ನನ್ನ ಕೆರಿಯರ್ಗೆ ನೀವು ತೊಗೊಂಡ್ರೆ ಗಜಾನೇ ಬೇರೆ ಆಯಾಮ ಕೊಡ್ತದೆ ಸಿನಿಮಾ ತುಂಬಾ ಫ್ಯಾಮಿಲಿ ಯಾವುದು ನಾರ್ಮಲ್ ಆ್ಯಕ್ಷನ್ ಓರಿಯೆಂಟೆಡ್ ತುಂಬ ಸಿನಿಮಾ ಗಜದಲ್ಲಿ ಆ್ಯಕ್ಷನ್ ಇದೆ ಇಲ್ಲ ಅಂತ ಆದರೆ ಅದು ನಮ್ಮ ಫ್ಯಾಮಿಲಿ ಮೆಲೋಡ್ರಾಮ ಇತ್ತು ಸೊ ಅದು ಆ್ಯಕ್ಚುಲಿ ಭದ್ರಾ ರೀಮೇಕ್ ಸೊ ನೀವು ಭದ್ರಾ ನೋಡಿದ್ರು ಇದು ನೋಡಿದ್ರೆ ತುಂಬ ವಿಭಿನ್ನ ಆಗಿದೆ ಸೊ ಅಲ್ಲಿದೆ ಬೇರೆ ಒಂದು ಥಾಟ್ಸ್ ಇದೆ ಇಲ್ಲೇ ಬೇರೆ ಥರ ಬೃಂದಾವನ ಅಷ್ಟೇ ಯಾಕಂದರೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಅದಕ್ಕೆ ಬೇಕಾದಂತ ಯಾಕಂದರೆ ಒಂದು ಆಲ್ಮೋಸ್ಟ್ ಆಲ್ ಒಂದು ಫ್ರೇಮ್ ಇಟ್ಟು ಒಂದು 23 ಜನ ಆರ್ಟಿಸ್ಟ್ಗಳೇ ಇರ್ತಾರೆ ಪ್ರತಿ ಫ್ರೇಮ್ ಆ್ಯಕ್ಚುಲಿ ಒಬ್ಬರಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಕ್ಕಾಗ ಈ ಸಿನಿಮಾ ಅವರೇ ಮಾಡಬೇಕು ಆಮೇಲೆ ಇನ್ನೊಂದೇನಂದರೆ ಇದು ಹೋದ ವರ್ಷನೇ ಸ್ಟಾರ್ಟ್ ಆಗಬೇಕಾಗಿ ಸೊ ಆಮೇಲೆ ನಾನು ಹೋಮ್ ಪ್ರೊಡಕ್ಷನ್ ಗೊಬ್ಬಲ್ ಮಾಡ್ತಾ ಇದ್ದೀನಿ ಅಂದರೆ ಆಯ್ತು ಸರ್ ನಾನು ಮುಂದಿನ ವರ್ಷ ಮಾಡ್ತೀನಿ ಅಂತ ಸೊ 1 ವರ್ಷ ಗ್ಯಾಪ್ ಕೊಟ್ಟು ಬರ್ಡೇಗೆ ಪ್ಲಾನಿಂಗ್ಸ್ ಏನು ಮುಹೂರ್ತ ಮಾಡ್ತೀವಿ ಫ್ಯಾನ್ಸ್ಗಳ ಜೊತೆ ಕಲಿತೀವಿ ಅಷ್ಟೇ ಸರ್ ಯಾವ ಸೆಂಟಿಮೆಂಟು ಇಲ್ಲ ಆ್ಯಕ್ಚುಲಿ ಒಂದು ಟೈಟಲ್ಗಳಾಗುತ್ತೆ ಅಷ್ಟೇ ಸಾಧ್ಯ ಯಾವುದು ಸೆಂಟಿಮೆಂಟ್ ಆಗಿ ಇಲ್ಲ ಯಾವುದೋ ವಾಸ್ತುಗಳು ಇಲ್ಲ ಶಾಸ್ತ್ರಗಳು ಇರೋದು ಸೊ ಇದರಲ್ಲಿ 2 ಶರ್ಟ್ ಇದೆ ಸಿಟಿಯಲ್ಲಿ ಒಂದು ಹಳ್ಳಿಯಲ್ಲಿ ಎಲ್ಲೊಬ್ಬರಿಗೆ ಹಳ್ಳಿಲೇ ಬರುತ್ತೆ ಸಿಟಿ ತುಂಬ ಕಮ್ಮಿ ಅದೇ ಇದೆ ಬಟ್ ಇಲ್ಲಿ ಚೇಂಜಸ್ ಮಾಡ್ತೀರಾ ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಚೇಂಜಸ್ ಇರುತ್ತೆ ಏನು ಅಂಥದ್ದೇನು ಚೇಂಜಸ್ ಸರ್ ಸರ್ ಲುಕ್ಸ್ ಚೇಂಜ್ ಆಗುತ್ತಾ ನಾರ್ಮಲ್ ತಾನೆ ಅದರಲ್ಲಿ ಏನಿಲ್ಲ ನಾರ್ಮಲ್ ಅಂಕಿ ಬಂಕಿ ಗಾಯ ಸರ್ ಎಲ್ಲ ಕಡೆ ಕ್ಲಾಸ್ ಹಿಡಿತಿಲ್ಲ ಜನಗಳಿಗೆ ಅದರಲ್ಲೇ ಪಕ್ಕ ಮಾಸ್ ಇದೆಯಲ್ಲ ಈ ಸಿನಿಮಾ ಒಂದು ಡೈಲಾಗೇ ಇದೆಯಲ್ಲ ನೋಡೋಕೆ ತುಂಬ ಕ್ಲಾಸ್ ಯಾಕೆ ಅನಿಸ್ತೀನಿ ಬಟ್ ಒಳಗಡೆ ಎಲ್ಲ ತುಂಬ ಮಾಸ್ ಇದೆ